ನಮಸ್ಕಾರ ಸ್ನೇಹಿತರೆ. ಚಿತ್ರದುರ್ಗದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸ್ಟೋರಿ ನಡೆದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಸೂಟ್ಕೇಸ್ನೊಂದಿಗೆ ಮಗುವಿನ ಶವದೊಂದಿಗೆ ಪಯಣ. ವಿಡಿಯೋ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಆ ಶವದೊಂದಿಗೆ ಪಯಣ ಮಾಡಿದಾದರೂ ಯಾರು ಅನ್ನೋದನ್ನ ಹೇಳ್ತೀನಿ. ಸ್ನೇಹಿತರೆ, ಗೋವಾದಲ್ಲಿ 4 ವರ್ಷದ ಮಗುವನ್ನೇ ಕೊಂದ ತಾಯಿ, ಆ ತಾಯಿಯ ಹೆಸರು ಸುಚನಾ ಅಂತ ಹೇಳಿ. ಇವರು ಮೂಲತಃ ಪಶ್ಚಿಮ ಬಂಗಾಳದವರಾಗಿದ್ದು ಇವರು ಬೆಂಗಳೂರಲ್ಲಿ ವಾಸವಾಗಿರ್ತಾರೆ. ಈಕೆಯ ಗಂಡ ಕೇರಳದವರಾಗಿರ್ತಾರೆ. ಮೂಲತಃ ಅವರು ಇಂಡೋನೇಷ್ಯಾದಲ್ಲಿ ಈಗಿದ್ದಾರೆ ಸದ್ಯಕ್ಕೆ. ಸ್ನೇಹಿತರೆ, ಈಕೆ ಮಗುವನ್ನು ಕರ್ಕೊಂಡು ಒಂದಿನ ಗೋವಾದಲ್ಲಿ ಒಂದು ಹೋಟೆಲ್ಗೆ ಹೋಗ್ತಾರೆ. ಜನವರಿ 6ನೇ ತಾರೀಕು ಆ ಗೋವಾ ಹೋಟೆಲ್ಗೆ ಇವರು ಹೋಗ್ತಾರೆ. ಹೋದಾದ್ಮೇಲೆ 1-2 ದಿನ ಅಲ್ಲೇ ಇರ್ತಾರೆ. ಅದಾದಮೇಲೆ ಏನಾಗುತ್ತೆ ಅನ್ನೋದೇ ಗೊತ್ತಾಗಿಲ್ಲ. 8ನೇ ತಾರೀಕು ಅಲ್ಲಿಂದ ಅವರು ಚೆಕ್ಔಟ್ ಆಗ್ತಾರೆ. ಆಗುವಾಗ ಓನರ್ ಹತ್ರ ಹೇಳ್ತಾರೆ, ಹೋಟೆಲ್ ಓನರ್ ಹತ್ರ, ಸರ್ ನಾನು ಚೆಕ್ಔಟ್ ಆಗ್ತಾ ಇದ್ದೀನಿ, ಅರ್ಜೆಂಟ್ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾರೆ. ಆ ಹೋಟೆಲ್ ಓನರು ಆಕೆನ ಪ್ರಶ್ನೆ ಮಾಡಿ ಕೇಳ್ತಾರೆ. ಏನಂತ ಹೇಳಿದ್ರೆ, ಬರುವಾಗ ಮೇಡಮ್ ನಿಮ್ಮೊಂದಿಗೆ ನಿಮ್ಮ ಮಗು ಇತ್ತಲ್ಲ, ಮಗು ಎಲ್ಲಿ ಅಂತ ಕೇಳ್ತಾರೆ. ಆಕೆ, ಇಲ್ಲ ಸರ್, ನನ್ನ ಮಗುವನ್ನು ನನ್ನ ಸಂಬಂಧಿಕರೊಟ್ಟಿಗೆ ಕಳಿಸ್ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ. ಆಕೆ ಕೈಯಲ್ಲಿ ಒಂದು ದೊಡ್ಡದೊಂದು ಸೂಟ್ ಕೇಸ್ ಇರುತ್ತೆ. ಇವರಿಗೆ ಅನುಮಾನ ಶುರುವಾಗುತ್ತೆ, ಮಗು ಇಲ್ಲ ಅಂತ ಹೇಳ್ತಿದಾರಲ್ಲ ಅಂತ ಹೇಳಿ ಅನುಮಾನದಿಂದಲೇ ಸರಿ ಅಂತ ಸುಮ್ಮನಾಗ್ಬಿಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತಾರೆ. ಹೊರಟಾದ್ಮೇಲೆ ಇನ್ನೇನು ಎಲ್ಲ ಚೆಕ್ಔಟ್ ಆದಮೇಲೆ ಸ್ನೇಹಿತರೆ ಎಲ್ಲರೂ ಹೋಟೆಲ್ನ ಕ್ಲೀನ್ ಮಾಡ್ತಾರೆ. ಹಾಗೆ ಇವರು ಸಹ ಕ್ಲೀನ್ ಮಾಡೋಕ್ಕೆ ಅಂತ ಆಕೆ ರೂಮ್ಗೆ ಹೋದಾಗ ಅಲ್ಲಿ ರಕ್ತದ ಕಲೆಯಿಂದ ತುಂಬಿರೋ ಟವಲನ್ನು ನೋಡ್ತಾರೆ. ಇವ್ರಿಗಿದ್ದಂಥ ಅನುಮಾನ ನಿಜ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಮನಸ್ಸಿಗೆ ಅನಿಸುತ್ತೆ, ಓ ನಿಜ ಇರ್ಬೋದು, ಏನೋ ಆಗಿದೆ ಇಲ್ಲಿ ಅಂತೇಳಿ ಅನುಮಾನದಿಂದ ಪೊಲೀಸ್ ಅವರಿಗೆ ದೂರನ್ನು ನೀಡ್ತಾರೆ. ಸರ್, ಹೀಗೆ ನಮ್ಮ ಹೋಟೆಲ್ಗೆ ಒಬ್ಬ ಮಹಿಳೆ ಒಂದು ಮಗು ಜೊತೆ ಬಂದಿದ್ರು, ಆದರೆ ಅವರು ಚೆಕ್ಔಟ್ ಆಗಿ ಹೋಗಬೇಕಾದ್ರೆ ಒಂದು ಬ್ಯಾಗು ಮತ್ತು ಅವರು ಇಬ್ಬರು ಅವರೊಟ್ಟಿಗೆ ಒಂದು ಬ್ಯಾಗ್ ಇತ್ತು, ಅದರ ಸಮೇತ ಅವರು ಹೋದರು. ಮಗುರು ಎಲ್ಲಿ ಅಂತ ಕೇಳಿದ್ದಕ್ಕೆ ನನ್ನ ಸಂಬಂಧಿಕರೊಟ್ಟಿಗೆ ನನ್ನ ಮಗುನ ಕಳಿಸ್ಬಿಟ್ಟೆ ಅಂತ ಹೇಳಿದರು. ಮತ್ತು ನಾವು ಹೋಗಿ ಅವ್ರ ರೂಮ್ ಹತ್ರ ಹೋಗಿ ಕ್ಲೀನ್ ಮಾಡಬೇಕಾದ್ರೆ ರಕ್ತದಿಂದ ತುಂಬಿರೋ ಒಂದು ಟವಲ್ ನೋಡಿದ್ವಿ ಸರ್, ನಮ್ಗೆ ಯಾಕೋ ಅನುಮಾನ ಅಂತ ಹೇಳ್ಬಿಟ್ಟು ಅವರ ಪೊಲೀಸವ್ರ ಹತ್ರ ದೂರನ್ನು ನೀಡ್ತಾರೆ. ನೀಡಿ ಆದಮೇಲೆ ಪೊಲೀಸ್ನವರು ಆ ಹೋಟೆಲ್ ಮಾಲೀಕರ ಸಹಾಯದಿಂದ ಟ್ಯಾಕ್ಸಿಯ ಡ್ರೈವರ್ನ ನಂಬರ್ನ ತಗೊಂಡು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ನೀನು ಹೋಗ್ತಿರುವಂತಹ ದಾರಿಯಲ್ಲಿ ಎಲ್ಲೇ ಪೊಲೀಸ್ ಸ್ಟೇಷನ್ ಕಂಡ್ರು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಕೆ ಕರ್ಕೊಂಡೋಗಿ ದೂರನ್ನು ದಾಖಲೆ ಮಾಡಬೇಕು ಅಂತ ಹೇಳ್ತಾರೆ. ಆತ ಅವ್ರ ಮಾತನ್ನು ಕೇಳಿ ಧೈರ್ಯದಿಂದ ಹೋಗಿ ಹಿರಿಯೂರು ತಾಲೂಕಿನ ಐಮಂಗಳ ಎಂಬ ಗ್ರಾಮದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ನೀಡ್ತಾರೆ. ಅಲ್ಲಿದ್ದಂತಹ ಪೊಲೀಸ್ನವರು ಬಂದು ಆ ಕಾರನ್ನು ಫುಲ್ ಚೆಕ್ ಮಾಡ್ತಾರೆ. ಕಾರಲ್ಲಿ ಏನೂ ಇರೋದಿಲ್ಲ. ಡಿಕ್ಕಿಯಲ್ಲಿ ಒಂದು ದೊಡ್ಡದೊಂದು ಬ್ಯಾಗ್ ಇರುತ್ತೆ, ಸೂಟ್ ಕೇಸ್. ಆ ಸೂಟ್ ಕೇಸ್ನ ಓಪನ್ ಮಾಡಿ ನೋಡಿದಾಗ 4 ವರ್ಷದ ಕಂದಮ್ಮ ಶವವಾಗಿ ಆ ಸೂಟ್ ನೋಡಿ ಸ್ನೇಹಿತರೆ, ಮಗುನ ಕೊಂದ ತಾಯಿ ಇದ್ದಾರೆ ಅಂದರೆ ನಂಬೋದಕ್ಕೆ ಆಗಲ್ಲ. ಯಾಕೆ ಅಂತ ಅಂದರೆ ಎಲ್ಲರೂ ಹೇಳ್ತಾರೆ, ನಮ್ಮ ಮುಂದೆ ಇರೋ ಜನಗಳನ್ನ ನಂಬಾರ್ದು, ನಮ್ಮ ಸ್ನೇಹಿತರನ್ನ ನಂಬಾರ್ದು, ಯಾರನ್ನು ನಂಬಾರ್ದು, ಸಂಬಂಧಗಳನ್ನ ನಂಬಲೇಬಾರ್ದು ಅಂತ ಹೇಳ್ತಾರೆ. ಆದರೆ ಅಪ್ಪ ಅಮ್ಮನ್ನ ಕಣ್ಣು ಮುಚ್ಕೊಂಡು ನಂಬೋದು. ಯಾಕೆ ಅಂತಂದರೆ ನಮ್ಮೆಲ್ಲ ಕಷ್ಟಗಳು ಮತ್ತು ಸುಖದಲ್ಲಿ ಎಲ್ಲ ತಂದೆ ತಾಯಿನೇ ಆಗೋದು, ನಮ್ಮ ಮನಸ್ಥಿತಿ ಕೂಡ ಅವರಿಗೆ ಅರ್ಥ ಆಗೋದು ಅಂತ ಹೇಳ್ತಾ ಇರ್ತಾರೆ. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಆ ದೇವಸ್ಥಾನಕ್ಕೆ ಎಷ್ಟೋ ಜನ ಸುತ್ತಾ ಇರ್ತಾರೆ, ಈ ಮಗು ಬೇಕು ಅಂತ. ಅಷ್ಟೇ ಅಲ್ಲ, ಅನಾಥಾಶ್ರಮದಿಂದ ಮಗುನ ದತ್ತು ಪಡೆದು ಸಾಕ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಮತ್ತು ಇಂಜೆಕ್ಷನ್ಗಳ ಮೂಲಕ ಮಕ್ಕಳು ಪಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಆದರೆ ಇಲ್ಲೊಬ್ಳು ತಾನು ಹೊತ್ತು ಸಾಕಿ ಸಲವಿದಂಥ ಮಗನನ್ನೇ ಕೊಂದಿದ್ದಾಳೆ ಅಂದರೆ ನಂಬೋದಕ್ಕೆ ಆಗಲ್ಲ. ಯಾರನ್ನ ನಂಬ್ತಾರೆ ಮಕ್ಕಳು? ತಂದೆ ತಾಯಿನ ನಂಬದೆ ಇನ್ಯಾರನ್ನ ನಂಬಬೇಕು? ಇಲ್ಲಿ ನೋಡಿ, ಈ ವಿಡಿಯೋ ನೋಡಿದ್ರೆ ತಂದೆ ತಾಯಿನೂ ನಂಬೇಕಾ ಅಂತ ಅನ್ನೋ ಮನಸ್ಥಿತಿ ಬರುತ್ತೆ. ಮಕ್ಕಳು ಕ್ರೂರಿ ತಾಯಿ ಇದ್ದಾಳೆ ಅಂತ ಅಂದರೆ ಎಲ್ರಿಗೂ ಮನಸ್ಸಿಗೆ ಸ್ವಲ್ಪ ನೋವು ಆಗೇ ಆಗುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಆಗುತ್ತೆ. ಯಾಕೆ ಅಂತಂದ್ರೆ ಯಾರು ನಂಬ್ತಾರೆ? ಆ ಏನೋ ಕಾಣದಂತಹ 4 ವರ್ಷದ ಕಂದಮ್ಮ ಏನು ಮಾಡಿತ್ತು? ಅದು ಕೊಲ್ಲೋ ಪರಿಸ್ಥಿತಿ ಆದರೂ ಏನಿತ್ತು ಈಕೆಗೆ? ಅಂತ ಸಮಸ್ಯೆ ಆದರೂ ಏನಿತ್ತು? ಈ ಸಮಸ್ಯೆ ಏನಿತ್ತು ಅಂತ ಯಾರಿಗೂ ಏನೂ ಗೊತ್ತಿಲ್ಲ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಅಷ್ಟು ವಿಚಾರಣೆ ಆದಮೇಲೆ ಮತ್ತಷ್ಟು ವಿಡಿಯೋ ಬಗ್ಗೆ ಮಾಹಿತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ. ನಾನು ಮತ್ತಷ್ಟು ವಿಡಿಯೋಗಳ ಜೊತೆ ನಿಮ್ಮ ಕಣ್ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿನ್ನು ಬರ್ತೀನಿ.
ಬಾಯ್ ಬಾಯ್.